ನಿನ್ನ ಕೈಯಾಗ ಏನು ಜಾದು ಐತೋ ಏನು ಆಲಿ ಚೆಂಪಿ ನಿನ್ನ ಕೈಗೆ ಬಂಗಾರದ ಬಳಿ ತೋರಿಸ್ಬೇಕು ನೋಡ್ಲಿ ಅದು ಏನ್ಲಿ ಕೋಳಿ ಸಾರು ಎಷ್ಟು ಮಸ್ತ್ ಮಾಡಿ ಆ ಬಟ್ಟು ಕಡ್ಕೋಬೇಕ ಹಂಗತಿ ಮಾಡಿ ಬರೀ ಬಾಯಿ ಮಾತಿಲೆ ಆತ ಒಂದಿನಾನು ಮಾಡಿಸ್ ತಂದು ಕೊಡ್ಲಿಲ್ಲ ಚಿನ್ನ ಮುನ್ನಾರನ್ನ ಅಂತೀರಿ ಒಂದು ಚಿನ್ನದ ಮೂಗ್ನಟ್ ತಂದು ಕೊಟ್ಟಿಲ್ಲ. ತಂದು ಕೊಡೋಣ ಅಂತಾಳ ಅಲ್ಲಲ್ಲೇ ನಾ ಏನು ನಿನ್ನ ಕೊಡ್ಸೇ ಇಲ್ಲನ ಈಗ ಹಾಕೊಂದಿಲ್ಲ ಬೆಂಡಾಲಿ ಯಾರು ಕೊಡ್ಸ್ಯಾರ ಅವನ್ನ ಏನೋ ಒಂದ್ 2 ತೊಲಿ ಮಾಡಿ ಸಾಕಿದಂಗ ಮಾಡ್ತೀರಿ ಬರೀ ಒಂದ್ ಚೌಲ್ ತುಕ್ಕದ ಅದಾವ್. ಚೌಲ್ ತುಕ್ಕದರ ಇರ್ಲಿ ಒಂದ್ ತೊಲಿನರ ಇರ್ಲಿ ಅದಕ್ಕೆ ಬಂಗಾರ ಅಂತಾರ ಏನಿಲ್ಲ ನಾ ಬಂಗಾರ ಮಾಡಿಸ್ಕೊಟ್ಟೇನೆ ಏನಿಲ್ಲ. ಗನ ಮಾಡಿಸ್ಕೊಟ್ರಿ ನಾ ನಿಮ್ಗ ಎಷ್ಟು ದಿನ ಆತು ಹೇಳಾಕತ್ತ ಮತ್ತ ನೀವು ನಿಮ್ಮ ಹೆಂಡತಿಗೆ 3 ಎಳೆ ಸರ ಮಾಡಿಸ್ಕೊಟ್ರಲ್ಲ ಅಂತಂದು ನನಗೂ ಒಂದು ಬೇಕು. ಎಷ್ಟು ದಿನ ಆತು ನಾ ಕೇಳಾಕತ್ತು ನಿನ್ನೆ ಮೊನ್ನೆ ಬಂದಾಕಿ ನಿಮ್ಮ ಹೆಂಡತಿ ಮಾಡಿಸ್ಕೊಟ್ರಿ ನಾನು ಮಾಡಿಸ್ಕೊಡು ಅಂತ ಹೇಳಾಕತ್ತಿ ಎಷ್ಟು ದಿನ ಆತು ನಮ್ಮಿಬ್ರು ಗೆತ್ತನ್ ಚಲೋ ಆಗಿ ಎಷ್ಟು ದಿನ ಆತು ಒಟ್ಟ ಮಾಡಿಸ್ಕೊಡವಲ್ರಿ ನೀವು. ನನ್ನ ಹೆಂಡತಿ ಮಾಡ್ಸ್ಕೊಂಡ್ ಬಂದಿದ್ ನಿನಗೆ ಹೆಂಗ್ ಗೊತ್ತಾತ? ನೀವು ಮುಚ್ಚಿಡ್ತಂತ ಮಾಡ್ರಿ ನಮಗೂ ಎಲ್ಲ ಹೇಳ್ತಾರ ಬಂದು. ಇರ್ಲಿ ಇರ್ಲಿ ನಿನಗೂ ಮಾಡಿಸ್ಕೊಡ್ತೀನಿ ಸಮಾಧಾನ ದಾನಕ್ಕಿನ್ನ ದೊಡ್ಡ ದಾನ ಯಾವ್ದಪ್ಪ ಸಮಾಧಾನವಾಗಿರು ಈಗ ನೆಮ್ಮದಿಯಾಗಿ ಇದನ್ನ ಕೋಳಿ ಸಾರು ತಿನ್ನಾಕ ಬಿಡು. ಹೆಂಡತಿ ಬಂದಾಳ ನಾನು ಬೇಕೆದಿನ ಅನ್ನೋದು ನೆನಪು ಹಾರಿಬಿಟ್ರಲ್ರಿ ಗೌಡ್ರ. ಏನ್ ಮಾಡುದು ಅವಾಗ ಹಚ್ಚಕ ಹಗ್ಗಿದ್ದಿದ್ದಿಲ್ಲ ಕಟ್ಟಕ ಕಣ್ಣಿದ್ದಿದ್ದಿಲ್ಲ ಈಗ ಹೆಂಡತಿ ಹೊಂಟ್ನಿ ಅಂದ್ರೆ ಎಲ್ಲಿ ಹೊಂಟ್ರಿ ಏನ್ರಿ ಎತ್ರಿ ಅಂತ ಕೇಳಾಕ ನಿಂತು ಬಿಡ್ತಾಳ. ಆಕಿ ಕಣ್ ತಪ್ಪಿಸೇ ಬರ್ಬೇಕಲ್ಲಿ ಚೆಂಪಿ ನಿನ್ ನೋಡಾಕ. ಅದೇನ ಅಂತಾರಲ್ಲ ಹೊಸ ನೀರ್ ಬಂದಿಂದ ಹಳೆ ನೀರ್ ಕೊಚ್ಕೊಂಡ್ ಹೋತಂತ ಹಂಗತಿ ಆತಾಳ. ನಿನ್ನ ಹೋಲಂಗಿಲ್ಲ ನಮ್ ಗೌಡ್ಸೇನೆ ನೀನ ಬ್ಯಾರೆ ನಿನ್ನ ಗತ್ತ ಬ್ಯಾರೆ ನಿನ್ನಂಗ ನಮ್ ಗೌಡ್ಸೇನೆ ಹಣ್ಣ ಹಾಕಳ. ಸಾಕು ಹೊಗಳಿದ್ದ ಈ ತಂಪಾದ ಗಾಳಿ ಒಳಗ ಈ ಕೋಳಿ ಸಾರು ತಿನ್ನಾಕ ಅದೃಷ್ಟ ಮಾಡಿರ್ಬೇಕು ನೋಡ್ಲಿ. ನಮ್ಮ ಮನ್ಯಾಂದು ಸಪ್ಪು ಊಟ ತಿಂದು ಸಾಕಾಗೈತೆ ಅದ ರೊಟ್ಟಿ ಪಲ್ಯವು ಬಿಟ್ರ ಹೋಳಿಗೆ ಬರೀ ಇದನ್ನ ಮಾಡ್ತಾರ. ಆ ಮನ್ಯಾಂದ ಊಟ ತಿಂದು ನಾಲಿಗೆ ಒಂಥರ ಆಗ್ಬಿಟ್ಟಿತ್ತು. ಇವತ್ತು ನೋಡು ನಾಲಿಗೆ ಜಿಡ್ಡೆಲ್ಲ ಹೋಗ್ಬಿಡ್ತು ನೋಡ್ಲಿ ಚೆಂಪಿ. ಸಾಕು ಊಟ ಮಾಡ್ರಿ. ನೀನ ತಿನ್ಸಿದ್ರ ಇನ್ನೊಂದ್ 2 ತುತ್ತು ಹೆಚ್ಚಿ ತಿಂತೀನಿ ತಿನಸು ನಿನ್ನ ಕೈಯಾರೆ ಭಾಳ ದಿನ ಆತ. ನಂಗೆ ಆಗಂಗಿಲ್ಲ ಇವತ್ತ ನೀವು ಮನೆಗೆ ಹೋಗೋಂಗಿಲ್ಲ ನಾ ಹೇಳ್ತೀನಿ ನೋಡು ನೀವು ಇವತ್ತು ಇಲ್ಲೇ ಇರ್ಬೇಕು. ಅದ ಹೆಂಗಾಗುತ್ತ? ಅದು ಹೆಂಗಾಗುತ್ತಂದ್ರೆ 2 ದಿನದ ಗಂಟೆ ತೋಟದ ಮನೆಯಾಗ ಇರ್ತಿದ್ರಿ ಆದ್ ಕೆಲಸ ಐತಿ ಇದು ಕೆಲಸ ಐತಿ ಅಂತೇಳಿ ನನಗೋಸ್ಕರ ಇವತ್ತೊಂದಿನ ಇರಕ್ಕಾಗಂಗಿಲ್ಲ ನಿಮಗ. ಆತ್ ತಗೋ ನಿನಗೋಸ್ಕರ ಏನಾರ ಒಂದು ಸುಳ್ಳು ಹೇಳಿ ಇರ್ತೇನೆ ಅಂತ. ಇಲ್ಲಿ ಗೌಡ್ರು ನೋಡಿದ್ರ ಈ ಚಂಪವನ್ ಜೊತೆ ಚಕ್ಕಂದ ಆಡಕತ್ತಾರ ಸೀತಾವ್ ಗೌಡ್ಸೇನಾರು ಬರಾಕತ್ತಾರ. ಇದನ್ನ ನೋಡಿಬಿಟ್ರ ನಮ್ಮ ಗೌಡ್ರು 2ನೇ ಅವತಾರ ನೋಡಿಬಿಟ್ರ ನಮ್ಮ ಗೌಡ್ ಸೇನ್ ಏದಿ ಉಡ್ಕೊಂಡು ಸತ್ತ ಹೋಗ್ಬಿಡ್ತಾಳ. ಗೌಡ್ರ ಓ ಹೋ ಹೋ ಹೋಪ ಅದ್ರ ಕಲಿ ಬಿದ್ದಿಗಿದ್ದಿ ಕಾಲಾಗ ಕಲ್ಲು ಪಲ್ ಇರ್ತಾವ ಎಡಿ ಮತ್ ದಪ್ಪ ಅಂತ ಬಿದ್ದು ಮುಂದಿನ 2 ಹಲ್ಲು ಮುರ್ಕೊಂಡಿಲ್ಲ ಮಗನ. ಅಯ್ಯ ಗೌಡ್ರ ನನ್ ಹಲ್ ಮುರಿದಾಟ ತಿರೋಲ್ದಕ ಗೌಡ್ ಸೇನ್ಯಾರ ಬರಾಕತ್ತಾರ. ಯಾ ಗೌಡ್ಸೇನ್ಲಿ? ಅದೇ ರೀ ನಿಮ್ ಹೆಂಡತಿ ಸೀತಾವ್ ಗೌಡ್ ಸೇನ್ಯಾರ. ಆಕೆದಕ್ ಬರಕತ್ಲಲಿ? ಗೌಡ್ರ ನೀವು ನನ್ ಕೇಳಿದ್ರ ನಾ ಏನ್ ಹೇಳಿ ಕೈಯಾಗ ಬುತ್ತಿದ ಚೀಲ ಐತ್ರಿ ಬುತ್ತಿ ತಗೊಂಡ್ ಬರಾಕತ್ತಾರ ಅನ್ಸ್ತತಿ. ನೀವ್ ಇಲ್ಲಿ ನೋಡಿದ್ರ ಕೋಳಿ ತಿನ್ನಾಕತ್ತೀರಿ ಅವ್ರು ನೋಡಿದ್ರ ನಿಮಗಂತೇಳಿ ಬಿಸಿ ಬಿಸಿ ಏನೋ ಮಾಡ್ಕೊಂಡ್ ತಗೊಂಡ್ ಬರಾಕತ್ತಾರ. ಅಯ್ಯೋ ನೋಡಿದ್ರ ಕೆಲ್ಸ ಕೆಡ್ತತಿ ಮಗ್ ಮಕಾಶಿ ಆಕಿಗೇನು ನಾ ಬಾ ಅಂತ ಹೇಳಿದ್ದಿಲ್ಲ ಹೆಂಗ್ ಬಂದ್ಬಿಟ್ಲ. ಎಷ್ಟು ದಿನ ಆಗಿತ್ತು ಕೋಳಿ ಸಾರು ತಿನ್ಬೇಕಂತ ಚೆಂಪಿ ಕೈಲಿ ಕೋಳಿ ಮಾಡಿಸ್ಕೊಂಡಿನಿ ಇಂಥದ್ರಾಗ ಬರ್ಬೇಕಾ ಆಕಿ? ಗೌಡ್ರ ಲಘು ಜಾಗ ಖಾಲಿ ಮಾಡಿದ್ರಿ ಉಳ್ಕೊಂತೀರಿ ಇಲ್ಲ ಅಂದ್ರೆ ಕೆಲಸ ಕೆಡ್ತತ್ ನೋಡ್ರಿ. ಅಯ್ಯ ಗೌಡ್ಸಿನ ಇಂಥವತ್ನಾಗ ಬರ್ಬೇಕನ ಶಿವಪೂಜೆ ಕಡ್ಡಿ ಬಿಟ್ಟಂಗ. ಚೆಂಪಿ ನಡಿ ನಡಿ ಲಗು ಇದನ್ನ ಗಂಟ್ ಕಟ್ಕೊಂಡು ನಡಿ ಲಗುನ. ನಾ ಪ್ರೀತಿಯಿಂದ ಕೋಳಿ ಸಾರು ಮಾಡ್ಕೊಂಡ್ ಬಂದಿದ್ದೆ ನೀವೇನ್ರಿ ಗೌಡ್ರ? ಇಲ್ಲಿ ನಾನು ఏంటి ನಿನ್ನ ನನ್ನ ಒಟ್ಟಿಗೆ ನೋಡಿಲ್ಲ ಅಂದ್ರೆ ಕೆಲಸ ಕೆಡ್ತತಿ. ಅದ್ರ ಬೇರೆ ಕೋಳಿ ತಿನ್ನಾಕತ್ತೀನಿ ಅಂದ್ರೆ ಕೆಲಸ ಕೆಡ್ತತಿ. ನಡಿ ಇಲ್ಲಿ ಲಗುನ ಗಂಟ್ ಕಟ್ಟು. ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ದು ಒಳ್ಳೆ ಹುಂಚೆ ತೊಳ್ದಂಗ ಆತ. ಎದಕ್ ಬಾ ಅನ್ಬೇಕು ಇತ್ತ ಹೆಂಚಿನೂ ಕರ್ಸಿರಿ ಇತ್ತ ನಾನು ಕರ್ಸಿರಿ. ಲೇ ನಿಮ್ಮವ್ನ ನಾ ಕರ್ಸಿಲ್ಲ ಆಕಿನ ಪ್ಯಾಲಿ ಬಂದಾಳ ಆಕಿಗೇನ್ ಬಾ ಅಂತ ಹೇಳಿದ್ನೆ ನಾನು. ಗೌಡ್ರ ಗೌಡ್ಸಿನ್ಯಾರ ಬಂದ್ರು ಅಯ್ಯಯ್ಯಯ್ಯ ಚಕಡಿ ಎಳ್ಯಾಕತ್ತಾರ ಮುಗೀತು ಗೌಡ್ರ ಕೆಲಸ ಕೆಡ್ತು. ಗೌಡ್ರ ಕೆಲಸ ಕೆಡ್ತು ನಿಮ್ದು. ಏ ಲಗುನ ನಡಿ ಎಲ್ಲೇ ತಗೊಂಡ್. ನಾ ಮತ್ತೆ ಯಾವಾಗ ಬಲ್ರಿ ಗೌಡ್ರ? ನಾ ಮತ್ತೆ ಹೇಳ್ತೀನಿ ತಗೋಲೇ ಹೋಗ್ ನೀನು. ಪಾಪ ಸದ್ಯ ಉಳ್ಕೊಂಡೆ. ಗೌಡ್ರ ಇನ್ನು ಎಲ್ಲಿ ಉಳ್ಕೊಂಡ್ರಿ ಹಂಗ ಕೈಯಾಗ ನೋಡಿಲ್ಲೇ ಸಾರಿಂದು ಹಂಗ ಹತ್ತೈತಿ ಹೋರಿ ಕೈ ತಕೋ ಹೋರಿ. ಓ ಹೌದಲ್ಲೇ ತಿಪ್ಪೇಶಿ ನಿಮ್ ಗೌಡ್ರ ಎಲ್ಲಿದಾರಪ್ಪ? ಊಟಕ್ಕೆ ತಗೊಂಬಂದಿನಿ ಕರಿ ಒಂದ್ ಸ್ವಲ್ಪ. ಗೌಡ್ಸೇನ್ಯಾರ ಗೌಡ್ರು ಹೊಲ ಕೆಲಸ ಮಾಡಕತ್ತಾರ್ರಿ. ಇಷ್ಟೊಂದು ಆಳ್ ಇದಕ್ಕೊಂದು ಇವ್ರ್ಯಾಕ ಕೆಲಸ ಮಾಡ್ಬೇಕೇನಂತೀನಿ ನಾನು. ಆಳಿ ಹಚ್ಚಿದ್ರೆ ಆಗಂಗಿಲ್ಲ ಏನ? ಏನ್ ಮಾಡುದ್ರಿ ಗೌಡ್ಸೇನ್ಯಾರ ನಮ್ ಗೌಡ್ರ ಅಂತಾರ ಮೈ ಬಗ್ಗಿಸಿ ದುಡ್ತಾರ್ರಿ
ಅಂತ ಗೌಡ್ರು ನೀವು ಪಡಿಬೇಕಂದ್ರ ಬಾ ಪುಣ್ಯ ಮಾಡ್ರಿ ಗೌಡ್ ಸೇನ್ಯಾರ. ಹೌದು ತಿಪ್ಪೇಶ, ಗೌಡ್ರನ್ ಕರಿಯಪ್ಪ, ಹೊತ್ತ ಬಾಳ ಆಗೈತಿ. ಊಟಕ್ಕೆ ಕೊಡ್ತೀನಿ. ಗೌಡ್ರ ಗೌಡ್ರ ಗೌಡ್ ಸೇನ್ಯಾರ ಊಟ ತಗೊಂಬಂದಾರ, ಬರ್ರಿ ಗೌಡ್ರ. ಸಾಕ್ ಬರ್ರಿ, ತಗದ ಮಾಡಿದ್ದು, ಬರ್ರಿ ಗೌಡ್ರ. ಎಂತ ಚಂದ ತಿನ್ನಾಕತ್ತಿದ್ದೆ, ಮತ್ತೆ ಹೋಗಿ ಆ ಸಪ್ಪನ ಊಟನ ತಂದ್ಲಿಕ್ಕಿ ಎದಕ್ಕೆ ಬರ್ಬೇಕು? ಅಯ್ಯೋ ಗೌಡ್ರ, ನನಗ್ ಬಳಿ ಮಾಡಿಸ್ತೀರಿ ಅವಾಗ. ಕೆಂಪಿ, ನೀ ಇಲ್ಲೇ ನಿಂತಿ ಅಲ್ಲೇ ನಮ್ಮ ಗೌಡ್ ಚೆನ್ನಿ ನೋಡಿದ್ರ ಕತಿ ಹಂಗ್ಲಿ ಹೋಗ್ಲಿ. ನೀವು ಬಳಿ ಮಾಡಿಸ್ಕೊಡ್ತೀರಿ ಇಲ್ಲ? ನನಗೆ ಸರ ಬಳಿ ಮಾಡಿಸ್ಕೊಡ್ಬೇಕು ನೋಡು. ಆಯ್ತು ಹೋಗಲಿ, ಮಾಡಿಸ್ಕೊಡ್ತೀನಿ. ಗೌಡ್ರಿಗೆ ಮನಿ ಊಟದಕಿನ ಹೊರಗಿನ ಊಟ ಬಾಳ ಇಷ್ಟ ಆಗುತ್ತ. ಸೀತಾ, ಎದಕ್ಕೆ ಊಟ ತರಕ್ ಹೋದಿ? ಇಲ್ಲೇ ಏನಾರ ತಿಂತಿದ್ನಲ್ಲ ನಾನು. ನನಗೆ ಗೊತ್ತಿತ್ತು ನೀವು ಮನಿ ಬರಂಗಿಲ್ಲ ಅಂತೇಳಿ. ನೀವು ಇಲ್ಲ ಅಂದ್ರೆ ಸುಮ್ಮನೆ ಬರೀ ಕೆಲಸ ಕೆಲಸ ಅಂತೇಳಿ ಕುಂತು ಬಿಡ್ತೀರಿ. ಹೊಟ್ಟಿಗೆ ಊಟ ಉಣ್ಣಂಗಿಲ್ಲ, ಏನಿಲ್ಲ, ಬರೀ ಹಂಗ ಕೆಲಸ ಮಾಡ್ಕೊತ ಕೂತು ಬಿಡ್ತೀರಿ. ನನಗೆ ಗೊತ್ತಿದ್ದ, ನಾ ಊಟ ತಗೊಂಬಂದಿನಿ, ಬರ್ರಿ ಊಟ ಮಾಡಕಂತ್ರಿ. ಗೌಡ್ ಸೇನ್ಯಾರ ಎಷ್ಟು ಮುಗ್ದದಿರಿ ನೀವು. ಗೌಡ್ರು ದಿನ ಕಮ್ ಅಂದ್ ಊಟ ತಿಂತಾರ. ಮೊದ್ಲಿಕ್ಕಿದ್ದ ತಿನ್ಕೊಂತ ಬಂದಾರ. ಆದ್ರ ನಮ್ಮ ಗೌಡ್ ಸೇನ್ಯಾರಿಗೆ ಏನು ಗೊತ್ತಾಗಿಲ್ಲ ಪಾಪ. ಬೋಳೆ ಬಸವನ್ ಇದ್ದಂಗದ ನಮ್ಮ ಗೌಡ್ ಸೇನೆ. ಅಲ್ಲ, ಅಷ್ಟೆಲ್ಲ ಮಾಡ್ಕೊಂಡು ಎದಕ್ಕೆ ತರಕ್ ಹೋದಿ? ಇಷ್ಟೆಲ್ಲ ಬೇಕಾಗಿತ್ತ? ಬಿಸಿಲಾಗ ಅದು ಚಕಡೆ ಹತ್ಕೊಂಡು ಎದಕ್ಕೆ ಬಂದಿ ಸೀತಾ? ನಾನೇನು ಬಿಸ್ಲಿಗೆ ಕರ್ಗು ಹೋಗಂಗಿಲ್ಲ, ಬರ್ರಿ. ನಿಮ್ಕಿನ್ನ ನನಗೆ ಯಾವುದು ಮುಖ್ಯ ಅಲ್ಲ. ಬರ್ರಿ ಊಟ ಮಾಡಿ ಬರ್ರಿ. ಇಷ್ಟರ ನಾಟಕ ಆಡ್ತಾರ ನಮ್ಮ ಗೌಡ್ರು, ಸಕಲ ಕಲಾವಲ್ಲಭ. ಇಲ್ಲೇ ಊಟ ಕುಂತ್ರಲ್ರಿ, ಒಳ ನಡ್ರಿ. ಸೀತಾ ಬೇಡ, ಇಲ್ಲಿ ತಂಪನ್ ಗಾಳಿ ಬೀಸಾಕತ್ತೈತಿ, ಇಲ್ಲೇ ಊಟ ಕೊಟ್ಬಿಡು. ನಿನ್ನ ಕೈಯಾಗಿಂದು ಊಟ ತಿನ್ನಾಕ ಪುಣ್ಯ ಮಾಡಿರ್ಬೇಕು ನಾನು. ಆಯ್ತಾ? ಅಬಾ ಬಾಬಾ, ಇದೇನ ಇವತ್ತು ಯಾ ಹಬ್ಬ ಹುಣಿವಿ, ಏನ ರಾಮಾಚಿ ಗಿಮಾಚಿ ಐತನ ಸೀತಾ? ಅಯ್ಯೋ ಇಲ್ರಿ, ನಾನು ಮನೆಯಾಗಿದ್ದ ರೊಟ್ಟಿ ಪಲ್ಯ ಮತ್ತು ಅನ್ನ ಸಾರು ಮಾಡ್ಕೊಂಡ್ ಬಂದಿದ್ದೆ. ಇದೆಲ್ಲ ಮಾಡಿದ್ದು ಪಾರು. ಪಾರುಣ? ಅದೇ ಹೆಂಗ? ಮತ್ತು ನೀವು ಅಂದಿದ್ರಲ್ಲ ನಿನಗೆ ಅಮ್ಮನ ಜೀವ ನೆನೆಸಿದ್ರೆ ಮನೆಗೆ ಯಾರಿಗೂ ಹೇಳಾರ್ದ ಹೋಗಂತೇಳಿ, ಅದಕ್ಕೆ ನಿಮ್ಗೆ ಬುದ್ಧಿ ತರು ನ್ಯಾವ ಮಾಡ್ಕೊಂಡು ಅಮ್ಮನ ಮಾತಾಡ್ಸ್ಕೊಂಡ್ ಬಂದೆ. ಅಲ್ಲೇ ಆಕಿ ರಂಗಪ್ಪನ ಹೆಂಡತಿ, ಅದೇ ಮೊದಲೇ ಕೆಲಸ ಮಾಡ್ತಿದ್ನಂತಲ್ಲ ನಮ್ಮ ಮನ್ಯಾಗ, ಅವ್ನ ಹೆಂಡತಿ ಕೂಸ ಮಾಡಿದ್ರೆ, ಅದಕ್ಕೆ ಇದನ್ನೆಲ್ಲ ನಿಮಗಂತೇಳಿ ಕೊಟ್ಟು ಕಳಿಸಿದ್ರೆ. ಹೌದನ? ಚಲೋ ಆತ್ ಬಿಡು, ಹೋಗಿ ಬಂದಿದ್ದು ಚಲೋ ಆತ. ಮತ್ತು ನಿಮ್ಗೇನು ಸಿಟ್ಟು ಇಲ್ಲಿ ಹೋದಿಲ್ಲ? ಮತ್ತು ನಾ ಅಲ್ಲಿ ಹೋಗಿ ಬಂದಿದ್ದು ಅದು. ಏನಿಲ್ಲ, ಸಿಟ್ಟೇನಿಲ್ಲ, ಹೋಗಿ ಬಂದಿದ್ದು ಚಲೋ ಆತ್ ಬಿಡು. ಆರಾಮದ ಇಲ್ಲ? ಆರಾಮದಳ. ಇದೆಲ್ಲ ಪಾರು ಮಾಡಿದ ಅಡಿಗೆ ನೀವು ತಿಂತಿರ ಹೋದಿಲ್ಲ ಮತ್ತು ಆಕಿ ಕೈಯಾಗಿಂದ? ಆಕಿ ಮನುಷ್ಯ ಅಲ್ಲನ? ಯಾಕ ನಾ ತಿನ್ನಾಕ ಒಲ್ಲೆ ಅಂತೀನಿ? ನಾ ಹೆಂಗದಿ ನಾನು ನಿನಗೆ ಗೊತ್ತಿಲ್ಲನ? ಗೊತ್ತು. ಆ ಮನ್ಯಾಗ ನಿಮ್ಮಷ್ಟು ದೊಡ್ಡ ಗುಣ ಯಾರಿಗೂ ಇಲ್ಲ. ಆದರೂ ನಿಮ್ಮದು ಬೆನ್ನಿ ಅಂತ ಮನಸ್ಸು. ಅಯ್ಯೋ ಗೌಡ್ ಸೇನ್ಯಾರ, ನೀವು ತಪ್ಪು ತಿಳ್ಕೊಂಡಿರಿ. ನಮ್ಮ ಗೌಡ್ರದು ಬೆನ್ನಿ ಅಂತ ಮನಸ್ಸು ಅಲ್ರಿ ಗೌಡ್ ಸೇನ್ಯಾರ. ಅಯ್ಯೋ ನೀವು ತಿಳ್ಕೊಂಡಿದ್ದೆಲ್ಲ ತಪ್ಪ್ರಿ ಗೌಡ್ ಸೇನ್ಯಾರ. ಇವ್ರೊಂದು ಕ್ರಿಮಿ ಕೀಟಕ್ಕೆ ಹೋಲ್ಸೋನು ಆತತನ. ಒಟ್ಟು ಕೆಟ್ಟವ್ರ ಅದಾರ ಇವರು. ಹೋಲ್ ಬಿಡು, ಅವ್ರದ್ದು ಹಿಂಬಲ್ಲ, ನಮ್ದು ಅಮ್ಮ ಹಿಂಬಲ್ಲ. ಮತ್ತು ಅಮ್ಮ ಏನಂದ್ಲು? ಪಾರ್ವತಿ ಏನಂದ್ಲು? ಮತ್ತು ಮಲ್ಲಪ್ಪ ಏನಂದ? ಮಾಮ ಏನೂ ಅನ್ಲಿಲ್ಲ. ಪಾರ್ವತಿ ಭಾಳ ಹಚ್ಕೊಂಡ್ರಿ ನನ್ನ. ಅಂದಂಗೆ ಆಕಿಗೆ ನಿನಗೆ ಹೆಂಗ? ಅಯ್ಯೋ, ನಿಮ್ಮ ಮುಂದೆ ಹೇಳೋದ ಬಿಟ್ಟು ನೆನಪಾರಿ ನೋಡ್ರಿ ನಾನು. ಅದು ಏನಾಯ್ತು ಗೊತ್ತನ, ಒಂದಿನ ಹನುಮಪ್ಪನ ಗುಡಿಗೆ ಹೋಗಿದ್ನ್ಯಾ, ಅಲ್ಲೇ ಪಾರ್ವತಿನೂ ಬಂದಿದ್ಲು. ಆವಾಗ ಆಕಿ ನಾನು ಮಾತಾಡ್ಸಿದ್ವಿ. ನಾ ಆಕಿ ಹಂಗದಾಳ ಅಂತ ತಿಳ್ಕೊಂಡಿದ್ದೆ. ಎಷ್ಟು ಚಲೋ ಅದಾಳ ಗೊತ್ತನ್ರಿ ಆಕಿ. ವಾ, ಅಷ್ಟು ಚಂದ ಮಾತಾಡ್ತಾಳ್ರಿ ಆಕಿ. ನಾನಂಕ್ರು ಅಕ್ಕ 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 ಅಂತೇಳಿ ಎಷ್ಟು ಬಿಡ್ಕೊಂತಾಳ ಗೊತ್ತನ. ಆಕಿನೂ ನಮ್ಮ ಕೂಡ ಅದ ಮನ್ಯಾಗ ಇರ್ಬೇಕಿತ್ತು ಅನಿಸ್ತತಿ. ಇಷ್ಟೆಲ್ಲ ಆಗಿತ್ತೇನ? ಮತ್ತು ನನ್ನ ಬಗ್ಗೆ ಏನಾರು ಹೇಳಿಲ್ಲ ನಿನ್ನ ಮುಂದೆ? ಅಲ್ಲ, ಪಾರ್ವತಿ ನಿಮ್ಮ ಬಗ್ಗೆ ನನ್ನ ಮುಂದೆ ಏನು ಹೇಳಬೇಕಿತ್ತ? ಸಗಣಿ ತಿನ್ನೋ ಕಾರವಾರ ಮಾಡ್ಯಾರ್ರಿ ಗೌಡ್ ಸೇನ್ಯಾರ, ಬಸನ್ ಗೌಡ್ರ. ಅದಕ್ಕೆ ಎಲ್ಲಿ ತಮ್ಮ ಹುಡುಕು ಹೇಳಿ ಏನ ಪಾರವ್ ಗೌಡ್ ಸೇನಿ ಅಂತೇಳಿ ಆದ್ರ ಬಿದ್ದು ಕೇಳಾಕತ್ತಾರ. ನಾ ಹಂಗೆ ಕೇಳಿಲ್ಲ ಸೀತಾ. ಅಂದ್ರೆ ಮಾವಾರನು ಆ ಹೊತ್ನ್ಯಾಗ ನಮ್ಮನ್ನ ಮನೆ ಒಳಗೆ ಕರ್ಕೊಲಿಲ್ಲ, ಹಂಗೆ ಹಿಂಗೆ ಈ ಥರ ಕೇಳಿದೆ. ಹಿಂಗಂದ್ರೆ ಇಲ್ಲ, ಆ ಥರ ಏನು ಅನ್ಲಿಲ್ಲ. ಆದ್ರೆ ಅಮ್ಮನ ಭಾಳ ಬೇರೆ ನನ್ನ. ಏನಂದ್ಲಮ್ಮ? ನೀನು ಹಿಂಗತಿ ಇರಕ್ಕೆ ಹೋಗ್ಬೇಡ, ಪೆಜ್ಜಿಗತಿ ಶಾಣೆಗೆ ಆಗ್ಬೇಕು, ದಿಟ್ಟೆ ಆಗ್ಬೇಕು, ಧೈರ್ಯದಿಂದ ಇರಬೇಕು ಅಂತಂದ್ಲು. ನೋಡು ಪಾರವ್ ನೋಡಿ ಕಲ್ಕೊ ಅಂದ್ಲ ಅಮ್ಮ. ಅಂದ್ರೆ ನನ್ನ ವಿರುದ್ಧ ನಮ್ಮಮ್ಮ ನನ್ನ ಹೆಂಡತಿನೇ ಎತ್ತಿ ಕಟ್ಟಕತ್ತ. ಇದಕ್ಕೆ ಒಂದು ಕಡಿವಾಣ ಹಾಕ್ತೇನೆ. ನೋಡು ಪಾರವ್ ಹೆಂಗದಳ, ಹಂಗತಿ ಇರಬೇಕು ಅಂತೇಳಿ ಅಂದ್ಲ ಅಮ್ಮ. ಮತ್ತು ಧೈರ್ಯದಿಂದ ಮಾತಾಡಬೇಕು, ಹಂಗೆ ಅಂಜುಬುರ್ಕಿ ಥರ ಇರಬಾರ್ದು. ಯಾರು ಏನಾರ ಅಂದ್ರೆ ಅದಕ್ಕೂ ಅಂತ ಮುಲ್ಯಾಕ ಕುಂದ್ರಬಾರ್ದು ಅಂತ ಹಿಂಗೆಲ್ಲ ಹೇಳಿದ್ಲು. ಹೌದನಾ? ನನಗೆ ಒಂದು ಸಂಶಯ ಬಂತು.
ಅಲ್ಲ ನಮ್ಮ ಕುರುಬಸಮ್ಮ ಇರೋ ಕಲ್ಲಿನ ಮತ್ತು ಮಲ್ಲಪ್ಪ ಮಾಮ ಲಗ್ನ ಆದ್ನಲ್ಲ ಅದು ಏನೇನೋ ಹೇಳಿದ್ರಲ್ಲ ಮತ್ತು ಅದ್ರಾಗ ನಿಮ್ಮದು ತಪ್ಪೈತಂದ್ರೆ ಹೌದಾ? ಅದನ್ನ ಯಾರು ಹೇಳಿದ್ರು ನಿನಗ? ನಮ್ಮನೆ ಕೆಲಸಕ್ಕಿದಾಳಲ್ಲ ಆಕಿ ಈಕಿರಿ ಏನು ಆಕಿ ಚಂಪಿಯರ ತಂಗಿ. ಆಕೆ ಹೇಳಿದ್ಲು. ಎಲ್ಲ ಚಂಪಿ ನೀನು ಅಲ್ಲಿಂದ ಅಲ್ಲಿ ಪೋಟ್ ಹಚ್ಚಿ ಏನ್ಲಿ? ಐದು ತಡಿಲೆ ಮಾಡ್ತೀನಿ ನಿನ್ನ. ನಿನಗೇನು ಅನಿಸ್ತತಿ? ನಾ ತಪ್ಪು ಮಾಡೀನಿ ಅನಿಸ್ತತನ? ಅಯ್ಯೋ ಇಲ್ಲ ರೀ, ನೀವು ತುಂಬ ಒಳ್ಳೆಯವರು. ನೀವು ಯಾವತ್ತೂ ಕೆಟ್ಟದ್ದು ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀವು ದೇವ್ರು ಅಂತಾರ. ಗೌಡ್ಸೇನಿ ದೇವ್ರಲ್ಲ, ನಿಮ್ಮ ಗಂಡ ದೆವ್ವ. ಅಯ್ಯಯ್ಯ ಚೀಚಿ, ಇದೇನ್ರಿ ಇಲ್ಲಿ ಮೂಳೆ ಎಲ್ಲ ಬಿದ್ದವು. ಏ ಅದು ನಾಯಿ ಅದು ತಂದು ಒಗ್ದಿರ್ಬೇಕು. ಅಂದ್ರೆ ಇಲ್ಲೇ ಕೆಲ್ಸಕ್ಕೆ ಅದು ಬರ್ತಾರಲ್ಲ ಅವ್ರು ತೊಗೊಂಬಂದಿರ್ತಾರ. ಅದು ಕೋಳಿ ಪಾಳಿ ಮಾಡಿದ್ದ ನಾಯಿಗೆ ಅದು ಹಾಕಿರ್ತಾರ, ತಂದು ಇಲ್ಲೇ ಬಿಟ್ಟು ಹೋಗಿರ್ತೈತಿ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತಾರನ. ಚೀಚಿ ಅದನ್ನು ದಾಟ್ಕೊಂಡ್ಬಂದಿವ ನಾನು. ಹಂಗೆ ತುಳಿದು ಬಿಟ್ಟೆ. ಮನೆಗೆ ಹೋಗಿ ಲಗುನ ಜಳಕ ಮಾಡ್ತೀನಿ. ಅಮ್ಮ ಹೇಳ ಈ ಕೋಳಿ ಪಾಳಿ ಅದೆಲ್ಲ ತಿನ್ನಬಾರ್ದಂತ. ನಾವು ತಿನ್ನಂಗಿಲ್ಲಪ್ಪ. ಹೌದು, ಮೊದ್ಲೇಕಿದ್ದನು ನಮ್ಮ ಮನ್ಯಾಗ ಯಾರೂ ತಿಂದೇ ಇಲ್ಲ ಅಂತ. ಸರಿ ಸರಿ, ಬರೀ ಮಾತಾ ಹಾಕವ. ಏನು ಊಟ ಅದು ಮಾಡಕ್ಕೆ ಬಿಡ್ತೀಯ? ಅಯ್ಯೋ ನನ್ನ ತಲೆಗೆ. ಊಟ ಮಾಡ್ರಿ. ಅಂದಂಗೆ ನಿಂದು ಊಟ ಆತನ? ಊಟ ಮಾಡಂದ್ಲ ಅಮ್ಮ. ಪಾರ್ವತಿನೂ ಎಷ್ಟು ಜುಲಿ ಮಾಡಿದ್ಲು. ನಾನು ಇಲ್ಲ ಅಲ್ಲೇ ಹೊಲಕ್ಕೆ ಹೋಗಿ ಮಾಮನ ಕೂಡ ಊಟ ಮಾಡ್ತೀನಿ ಅಂತ ಹೇಳಿದೆ. ಏ ಹುಚ್ಚಿ, ಇಟ್ಟೋತನ ಹೊಟ್ಟೆ ಹಸ್ಕೊಂಡು ಇರ್ತಾರನ? ನನ್ನ ಸಂಬಂಧ ನೀವು ಉಪವಾಸ ಇರ್ಬೇಕನ? ಮಾಡು, ಊಟ ಮಾಡಿಸ್ತೀನಿ. ಮೊದ್ಲೇಕ್ ನೀವು ಊಟ ಮಾಡ್ರಿ, ನಾ ಹಿಂದೆಗಡೆ ತಿಂತೀನಿ. ನಾನು ಹೆಂಡ್ತಿ ಹೊಟ್ಟೆ ಹಸ್ಕೊಂಡಿರ್ಬೇಕಾದ್ರೆ ನಾ ಊಟ ಮಾಡ್ದ. ಮೊದ್ಲೇಕ ನೀ ತಿನ್ನು. ನೀ ತಿಂದ ಮೇಲೆ ನಾ ತಿಂತೀನಿ. ನೀವು ಎಷ್ಟು ಚಲೋ ಅದಿರಿ. ಇಂಥ ಗಂಡನ ಪಡಿಬೇಕು ಭಾಳ ಪುಣ್ಯ ಮಾಡೀನಿ ನಾನು. ಅಮ್ಮ ಅಂತಿರ್ತಾಳ, ಪುಣ್ಯ ಮಾಡಿದವ್ರಿಗೆ ಚಲೋ ಗಂಡ ಸಿಗ್ತಾನಂತೇಳಿ. ನಾ ಭಾಳ ಪುಣ್ಯ ಮಾಡ್ದಲ್ಲಿ ನೀವು ನನಗೆ ಸಿಕ್ಕಿರಿ. ಗೌಡ್ಸೇನಿಯರು ಎಷ್ಟು ಮುಗ್ದದಿರಿ ನೀವು. ನಮ್ಮ ಗೌಡ್ರು ಹಲ್ಕಟ್ಟಿಗಿರಿ ನಿಮಗೆ ಗೊತ್ತಾದು ಅಂದ್ರೆ ಈ ಒಂದು ನಿಮಿಷ ನಮ್ಮ ಗೌಡ್ರು ಕೂಡ ಬಾಳೆ ಮಾಡಂಗಿಲ್ಲ ನೀವು.